ಅವರಿಗೆ ಡಾಕ್ಯುಮೆಂಟ್ಸ್ ಕೇಳಿದ್ರು, ಸಾಗುವಳಿ ಕೊಟ್ಟಾದ್ಮೇಲೆ ನಮಗೆ ಪಾಣಿ ಮಾಡಿಸ್ಕೊಳಕ್ ಆಗ್ಲಿಲ್ಲ. ಅವರು ನಮಗೆ ಪರಿಹಾರ ಕೊಟ್ಟರು. ಎತ್ತನೆ ಹೊಡ್ಕೊಂಡು ಹೋಗೋದಕ್ಕೆ, ಜಾಗ ಹೊಡ್ಕೊಂಡು ಹೋಗೋದಕ್ಕೆ ಪರಿಹಾರ ಕೊಟ್ಟು ಜಾಗ ಬಿಟ್ಕೊಟ್ಟು ನಾವು ಹೊಡ್ಕೊಂಡು ಹೋದ್ರು ಸರ್. ಹೊಡ್ಕೊಂಡು ಹೋದಾದ್ಮೇಲೆ ನಮ್ಮ ಪಕ್ಕದಲ್ಲಿದ್ದಂಥ ರವಿಕುಮಾರ್ ರಂಗಶೆಟ್ಟಿ ಅನ್ನೋರು ಅವ್ರ ಜಾಗ ಹೋಗಿರ್ಲಿಲ್ಲ. ಅವ್ರ ಜಾಗನ ಅವರು ಮೆಟೀರಿಯಲ್ ಹಾಕಿರೋದಕ್ಕೆ ಕಂಪ್ನಿಯವರಿಗೆ ಅಗ್ರಿಮೆಂಟ್ ಮಾಡಿಕೊಟ್ರು. ವರ್ಷ ಅಂತ ಅಗ್ರಿಮೆಂಟ್ ಮಾಡಿಕೊಟ್ಟ ಆದ್ಮೇಲೆ ಅವ್ರದ್ದು ಜಮೀನು 1 ವರ್ಷ ಕಳೀತು. 1 ವರ್ಷ ಆದ್ಮೇಲೆ ನಮಗೆ ಪಾಣಿ ಬರಲಿಲ್ಲ. ನಾವು ಎಲ್ಲ ಕಡೆ DC AC CM ಸರ್ ಹತ್ರ ಎಲ್ಲ ಕಡೆನೂ ಸುತ್ತಾಡ್ತು. ನಮಗೆ ಪಾಣಿ ಬರಲಿಲ್ಲ. ಕೊನೆಗೆ ಕೆಲಸ ಅಡ್ಡಿಪಡಿಸಿದಾಗ ಪೇಪರ್ನವರು ಬಂದಾಗ, ನಾವು ಪೇಪರ್ ಇದೆ ಇಲ್ಲಿ, ಪೇಪರ್ನವ್ರು ಬಂದಾಗ ಅಲ್ಲಿ ನಮಗೆ ತಾಲೂಕು ಆಫೀಸಲ್ಲಿ ಲಂಚ ಕೇಳಿದ್ರು. ಲಂಚ ನಾನು ಕಾಯಿ ದುಡ್ಡು ಎಲ್ಲ ಕೊಟ್ಟೆ. ಇದು ಪಬ್ಲಿಕ್ ಆದಾಗ ನನಗೆ ಅವಾಗ ಪಾಣಿ ಕೊಟ್ಟರು ಸರ್. 2022 ಪಾಣಿ ಕೊಟ್ಟರು. ನನಗೆ ಎತ್ನೋಳವರೆಗೆ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ರು, ಕೊಡಕ್ ಆಗ್ಲಿಲ್ಲ. ಇವ್ರು ಕೊಡ್ತಾ ಇರಲಿಲ್ಲ ತಾಲೂಕು ಆಫೀಸಲ್ಲಿ. ಎಲ್ಲ ನಕಲಿ ಡಾಕ್ಯುಮೆಂಟ್ಸ್ ಮಾಡಿಸ್ಬಿಟ್ಟಾರೆ ನಮ್ಮ ಪಕ್ಕದ ರವಿಕುಮಾರ್ ರಂಗಶೆಟ್ಟಿ ಅವರು. ಪೂರ್ತಿ ನಕಲಿ ಡಾಕ್ಯುಮೆಂಟ್ಸ್ ಮಾಡಿಬಿಟ್ಟು ಪೂರ್ತಿ 42 ಲಕ್ಷ ದುಡ್ಡು ಅವಾರ್ಡ್ ಮಾಡಿಸಿದ್ದಾರೆ ಸರ್. ನಮಗೆ ಜಮೀನು ಹೋದಂತ ರೈತರಿಗೆ ಇಲ್ಲಿ ನಾವು ಏನ್ ಬಂದಿದೀವೋ ಇಷ್ಟು ಜನ ಜಮೀನು ಹೋಗಿದೆ, ಯಾರಿಗೂ ಪರಿಹಾರ ಕೊಟ್ಟಿಲ್ಲ. ಪೂರ್ತಿ ಅಕ್ರಮವಾಗಿ 1 ಕುಂಟೆ ಜಾಗ ಹೋಗಿಲ್ಲ ಸರ್. ಅವರಿಗೆ 42 ಲಕ್ಷ ಅವಾರ್ಡ್ ಮಾಡಿ ನಕಲಿ ಡಾಕ್ಯುಮೆಂಟ್ಸ್ ಸೃಷ್ಟಿಸಿ ಅವರಿಗೆ ದುಡ್ಡನ್ನ ಬಿಡುಗಡೆ ಮಾಡಿದ್ದಾರೆ ಸರ್. ಅಲ್ಲ, ನಿಮ್ಮ ಹೆಸರಲ್ಲಿ ಡಾಕ್ಯುಮೆಂಟ್ ಇಲ್ಲ ಸರ್. ಡಾಕ್ಯುಮೆಂಟ್ ಸಾಗುವಳಿ ಇತ್ತು, ಇದು ಒಂದು ಕೊಟ್ಟಿದ್ರು. ಅಲ್ಲ, ಸಾಗುವಳಿ ಇತ್ತು, ನಿಮಗೆ ನಿಮ್ಮ ಹೆಸರು ಪಾಣಿ ಬಂದಿರಲಿಲ್ಲ ಸರ್. ಅದು ರೆವಿನ್ಯೂ ಜಾಗ, ಊರು ಗೋಮಾಳ ಜಾಗ, ಅದು ನಮಗೆ ಕಾಶಿ ಆಗಿರ್ಲಿಲ್ಲ ಸರ್. ಎತ್ತಿನೊಳಗೆ ಎಷ್ಟು ಹೋಗಿದೆ ಸರ್ ಜಮೀನು? ನಂದು 25 ಕುಂಟೆ ಹೋಗಿದೆ ಸರ್. ಇವ್ರದ್ದು 30 ಕುಂಟೆ ಹೋಗಿದೆ. ಇನ್ನು ಕೆಲವು ಜನ ಬಂದಿಲ್ಲ, ಪಾದಯಾತ್ರೆ ಹೋಗಿದ್ದಾರೆ ಸರ್ ಎಲ್ಲ. ಇನ್ನೊಂದು 10 ಜನ, ನಮ್ಮ ಊರೊಳಗೆ 10 ಜನದಾಗಿ ₹1 ಪರಿಹಾರ ಬಂದಿಲ್ಲ. ₹1 ಪರಿಹಾರ ಬಂದಿಲ್ಲ ಸರ್. ಫಸ್ಟ್ ಹೊಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಜಾಗ ಗುರುತು ಮಾಡಿಕೊಂಡು ನಿಮ್ ಜಾಗ ಇದು ಅಂತ ನಮಗೆ ಪರಿಹಾರ ಕೊಟ್ಟಿದ್ದಾರೆ ಸರ್. ಫಸ್ಟ್ ಅದು ಡಾಕ್ಯುಮೆಂಟ್ಸ್ ಇದೆ. ಅಷ್ಟು ಚಾನಲ್ ಶುರು ಮಾಡಿದಾಗ ಕೊಟ್ಟಿದ್ದಾರೆ ಸರ್. ಯಾರಿಗೆ ಕೊಟ್ಟಿದ್ರು? ಅದು ನಮಗೆ ಕೊಟ್ಟಿದ್ದಾರೆ. ಎಷ್ಟು ಪರಿಹಾರ? ಪರಿಹಾರ ನಮಗೆ 70,000 ಕೊಟ್ಟಿದ್ದಾರೆ. 70,000 ಕೊಟ್ಟಿದ್ದಾರೆ. 42 ಲಕ್ಷ ಬೇರೆಗೆ ಹೋಯ್ತಾ? ನಮಗೆ 20 ಕುಂಟೆಗೆ ಏನ್ ಜಾಗ ದುಡ್ಡು ಬರ್ಬೇಕಾಯ್ತು, ಅದು ಸರ್ಕಾರದಿಂದ ಬಂದಿಲ್ಲ. ಅದು ಬೇರೆಯವರು ನಮ್ಮೆಲ್ಲ ಜನಗಳನ್ನು ಅವ್ರ ಜಮೀನು ಹೋಗದೆ ಇದ್ದವರಿಗೆ ನಕಲಿ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ. ಏನು ನಕಲಿ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದಾರೆ ಸರ್? ಏನು ಈಗ ನಮಗೆ ನೀವು ಹೆಚ್ಚು ಸೃಷ್ಟಿ ಮಾಡಿದ್ದಾರೆ. ನಂದು ಜಾಗನ ನಾನು ಅನುಭವದಲ್ಲಿ ಇಲ್ಲಿ ಇದ್ದೀನಿ ಅಂದ್ರೆ ನನ್ನ ಜಾಗನ ಇಲ್ಲಿ ಮಾಡಿದ್ದಾರೆ. ನಿಮ್ ಜಾಗ ಏನೋ ಹೋಗೇ ಇಲ್ಲ. ನನ್ನ ಜಾಗ ಚೆನ್ನಾಗಿ ಹೋಗಿದೆ ಸರ್. ಆಲ್ರೆಡಿ ನಾನು ಅನುಭವದಲ್ಲಿ ಇದ್ದೀನಲ್ಲ, ನನ್ನ ಜಾಗ ಚೆನ್ನಾಗಿ ಹೋಗಿದೆ. ಬಟ್ ಸ್ಕೆಚ್ ಅಲ್ಲಿ ಇಲ್ಲ. ಮೂಲ ಸ್ಕೆಚ್ ಅಲ್ಲಿ ಅದು ಸರ್ವೆ ಮಾಡೋದಲ್ಲ, ಯಾರೋ VRI ಮಾಡಿರೋದು ತಾಲೂಕು ಆಫೀಸಲ್ಲಿ. ಅವರು ಜಾಗನ ಅವ್ನ ಜಮೀನಿಗೆ ಏನ್ ಸೆಟ್ ಮೆಟೀರಿಯಲ್ ಹಾಕಿದ್ರು ಆ ಜಾಗಕ್ಕೆ ಸೆಟ್ ಮಾಡಿದ್ದಾರೆ ಸರ್. ಅದು ಆ ಜಾಗದಲ್ಲಿ ಕೆನಲ್ ಹೋಗಿದೆ ಅನ್ನಂಗ್ ಮಾಡಿದ್ದಾರೆ. ಇಲ್ಲ ಸರ್, ನನ್ನ ಜಾಗ ಚಾನಲ್ ಹೋಗಿದೆ. ನನ್ನ ಜಾಗನ ಬೇರೆ ಕಡೆ ಶಿಫ್ಟ್ ಮಾಡಿರೋದು. ನಾನು ತಕರಾರು ಮಾಡ್ತಾ ಇದ್ನಲ್ಲ ಸರ್ ಅಲ್ಲಿ. ಆ ಜಾಗ ಯಾರು ಬರ್ತಿದ್ದಾರೆ ಅಂತ ಹಂಗೆ ಅವನೇ ಅನ್ಬೋದಿಲ್ಲ. ಅದು ಅವನೇ ಮೆಟೀರಿಯಲ್ ಎಲ್ಲ ಮಾತ್ರ ಹೋಗಿದೆ. ಹಾ ಸರ್, ನನ್ನ ಜಾಗ ಮಾತ್ರ ಹೋಗಿದೆ. ನಾಳೆ ಅವ್ರ ಜಾಗದಲ್ಲಿ ಹೋಗಂಗೆ ವಾಸ್ತವವಾಗಿ ಇಲ್ಲಿ ನಿಮ್ ಜಾಗದಲ್ಲಿ ಹೋಗಿದೆ. ವಾಸ್ತವವಾಗಿ ನಮ್ಮ ಜಮೀನಲ್ಲಿ ಅದನ್ನ ತೋರಿಸಿಲ್ಲ ಅಂತ ನೀವು ಹೇಳ್ತೀವಿ. ಹೌದು ಸರ್. ಈ ತರದ್ದು ಎಷ್ಟು ರೈತರಿಗೆ ಅನ್ಯಾಯ ಆಗಿದೆ ಸರ್? ನಮ್ಮೂರಲ್ಲಿ 10 ಜನಕ್ಕೆ ಆಗಿದೆ ಸರ್.